ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿತಿನ್ ಅದ್ವಿ. ಐಸಿರಿ ಆಸ್ಟ್ರೋ ಸೈನ್ಸ್. ಸೊ ನಾನು ಬಹಳಷ್ಟು ತಿಂಗಳಿಂದ ಇವ್ರನ್ನ ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಬೀಯಿಂಗ್ ಅನ್ ಆ್ಯಕ್ಟರ್, ಈ ಇಂಡಸ್ಟ್ರಿಲಿ ಆಪರ್ಚುನಿಟೀಸ್ನ ಮೀಟ್ ಮಾಡಬೇಕು. ನಾನು ನನ್ನ ವರ್ಕ್ ಆರ್ ಹಾರ್ಡ್ ವರ್ಕ್ ಗೊತ್ತಾಗಬೇಕು ಅಂದರೆ ಐ ಹ್ಯಾವ್ ಟು ಮೀಟ್ ದಿ ಆಪರ್ಚುನಿಟೀಸ್. ಸೊ ಕೆಲವು ಸರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಸೊ ಯಾವ ದಿನ ನನ್ನ ಫೇವರಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗಲ್ಲ. ನಾನು ಯಾವುದಕ್ಕೆ ಸೈನ್ ಮಾಡಬೇಕು, ಯಾವ ಪ್ರಾಜೆಕ್ಟ್ ತೊಗೋಬೇಕು, ಇದೆಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಿರೋದು ಐಸಿರಿ ಆಸ್ಟ್ರೋ ಸೈನ್ಸ್ ಬರೋತವರು. ನ್ಯೂಮರಾಲಜಿ ಆಗಿರಲಿ, ಆಸ್ಟ್ರಾಲಜಿ ಆಗಿರಲಿ, ಇವರು ನನಗೆ ಪ್ರತಿ ಹೆಜ್ಜೆಲೂ ಇಲ್ಲಿವರೆಗೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ನಿಮಗೂ ಅಷ್ಟೇ, ನಿಮ್ಮ ಫೀಲ್ಡಲ್ಲಿ, ನಿಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಏನೇ ಕನ್ಫ್ಯೂಷನ್ಸ್ ಇದ್ದರೂ, ಮನೆ ವಿಚಾರದಲ್ಲಾಗಿರಲಿ ಅಥವಾ ಪರ್ಸನಲ್ ವಿಚಾರ, ಕೆರಿಯರ್ ವಿಚಾರ ಏನೇ ಆಗಿದ್ರೂ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಗೈಡ್ ಮಾಡ್ತಾರೆ. ಆ್ಯಂಡ್ ಇವ್ರ ಹತ್ರ ಡಿಫ್ರೆಂಟ್ ಸ್ಟೋನ್ಸ್, ಈ ಥರ ನಿಮಗೆ ವರ್ಕ್ ಆಗೋ ಬ್ರೇಸ್ಲೈಟ್ಸ್ ಇದೆಲ್ಲ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನನಗೆ ಪರ್ಸ್ನಲಿ ನನ್ನ ಕೆರಿಯರಲ್ಲಿ ಯೂಸ್ ಆಗಿದೆ. ಆ್ಯಂಡ್ ನಿಮ್ಗೆ ಏನೇ ಸಪೋರ್ಟ್ ಅವ್ರ ಗೈಡೆನ್ಸ್ ಬೇಕಿತ್ತು ಅಂದರೂ ಭರತ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಐಸಿರಿ ಆಸ್ಟ್ರೋ ಸೈನ್ಸ್ ಟಿಪಿಕಲ್ ಟ್ರೆಡಿಷ್ನಲ್ ಲೆವೆಲಲ್ಲಿ ಆಸ್ಟ್ರಾಲಜಿ ಆಗಲಿ, ನ್ಯೂಮರಾಲಜಿ ಆಗಲಿ ಇವರು ಫಾಲೋ ಮಾಡಲ್ಲ. ಇವ್ರದ್ದೇ ಒಂದು ಡಿಫ್ರೆಂಟ್ ಇನ್ಸೈಟ್ ಇದೆ. ಸೊ ಒಂದು ಸೈನ್ಸ್ನ ಮಿಕ್ಸ್ ಮಾಡಿರೋಂತಹ ಒಂದು ಪ್ರಾಪರ್ ಮಾಡರ್ನ್ ಇನ್ಸೈಟ್ನ ಅವರು ಕೊಡ್ತಾರೆ. ಆ್ಯಂಡ್ ನಿಮಗೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ಫಾಲೋ ಮಾಡಿ ಈ ಪೇಜ್ನ. ಥ್ಯಾಂಕ್ ಯು.